ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಸಹ ಚುನಾವಣೆ ಘೋಷಣೆ ಆಗಿಲ್ಲ. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಅಲ್ಲಿ ಚುನಾವಣೆ ನಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಈಗಾಗಲೇ ಬಂಗಾಳದಲ್ಲಿ ಚುನಾವಣೆ ಯಾವ ಮಟ್ಟಿಗೆ ಕಾವೇರಿ ಇದೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಳಲೇಬೇಕು ಅಂತ ಅನೇಕ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅದೇನೋ ಗೊತ್ತಿಲ್ಲ, ಮಮತಾ ಬ್ಯಾನರ್ಜಿ ಅವರಿಗೆ ಮೇಲಿಂದ ಮೇಲೆ ಹಿನ್ನಡೆ ಆಗ್ತಾ ಇದೆ. ಈಗ ದುರ್ಗಾ ಮಂದಿರ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಟ್ರ್ಯಾಪ್ ಆಗಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ತಾನೇ ತೋಡಿದ ಹಳ್ಳಕ್ಕೆ ಈಗ ತಾನೇ ಬಿದ್ದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಬಂಗಾಳದ ಕಡೆಗೆ ದಂಡಯಾತ್ರೆಯನ್ನು ಆರಂಭಿಸಿದ್ದಾರೆ. ಬಹಳ ದೊಡ್ಡ ಸುದ್ದಿ ಇದು. ಅಮಿತ್ ಶಾ ಬಂಗಾಳಕ್ಕೆ ಹೋಗಿ ಒಂದಷ್ಟು ಪ್ರೋಗ್ರಾಂಗಳನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಬಂಗಾಳವನ್ನು ಗೆಲ್ಲೋದಕ್ಕೆ ಅಮಿತ್ ಶಾ RSS ಕದವನ್ನು ತಟ್ಟಿದ್ದಾರೆ. ಈ ಬಾರಿಯೂ ಕೂಡ ಅಮಿತ್ ಶಾ ಅವರೇ ಬಂಗಾಳದ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳುವಂತಹ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಂಗಾಳದಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ರಾಜಕೀಯ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಅದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೇ 29ರಿಂದ 31ರವರೆಗೆ ಅಂದರೆ ಡಿಸೆಂಬರ್ 29ರಿಂದ 31ರವರೆಗೂ ಕೂಡ ಪಶ್ಚಿಮ ಬಂಗಾಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಇಯರ್ ಎಂಡ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದುಕೊಳ್ಬೇಡಿ. ಅಮಿತ್ ಶಾ ಅವರ ಮಿನಿಟ್ ಟು ಮಿನಿಟ್ ಪೊಲಿಟಿಕಲ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಬಿಜೆಪಿಯ ಯಶಸ್ಸಿನ ಗುಟ್ಟೆ ಇದು. ಇವತ್ತು ಶಶಿ ತರೂರ್ ಇರಬಹುದು, ದಿಗ್ವಿಜಯ್ ಸಿಂಗ್ ಇರಬಹುದು, ತಮ್ಮದೇ ಪಕ್ಷದ ನಾಯಕರಿಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಕಾರಣವೇ ಇದು. ನೀವು ನೋಡ್ತಾ ಇರಿ, ಬೇರೆ ಬೇರೆ ಪಕ್ಷದ ನಾಯಕರು ಇಯರ್ ಎಂಡ್ ನಲ್ಲಿ ಎಲ್ಲೆಲ್ಲಿರ್ತಾರೆ ಅಂತ. ಆದರೆ ಬಿಜೆಪಿಯ ನಾಯಕರು ಹಾಗಲ್ಲ, 24x7 ಪಾಲಿಟಿಕ್ಸ್. ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯ ನಾಯಕರು ಬೀದಿಯಲ್ಲಿ ರಾಜಕಾರಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕ ವಿದೇಶದಲ್ಲಿದ್ದರೆ ಅವ್ರಿಗೆ ಹೇಗಾಗಬೇಡ ಹೇಳಿ. ಆ ವಿಚಾರವನ್ನು ಬಿಟ್ಟು ಬಂಗಾಳಕ್ಕೆ ವಾಪಸ್ ಬರೋದಾದ್ರೆ ನಿಮಗೆಲ್ಲ ಗೊತ್ತಿರಬಹುದು, 2021ರ ಬಂಗಾಳ ಚುನಾವಣೆಯನ್ನು ಬಿಜೆಪಿ ಗೆದ್ದೇ ಬಿಡ್ತು ಅಂತ ಎಲ್ಲರೂ ಭಾವಿಸಿದ್ರು. ಅಮಿತ್ ಶಾ ಕೂಡ ಅದೇ ವಿಶ್ವಾಸದಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಒಂದು ಹಂತದಲ್ಲಿ 2021ರ ಬಂಗಾಳ ಚುನಾವಣೆಯ ಕಂಪ್ಲೀಟ್ ನೇತೃತ್ವವನ್ನು ಅಮಿತ್ ಶಾ ಅವರೇ ವಹಿಸಿಕೊಂಡಿದ್ರು. ಅವರು ಬಂಗಾಳದಲ್ಲೇ ಬೀಡು ಬಿಟ್ಟು ಪ್ರತಿಯೊಂದು ಆಗುಹೋಗುಗಳನ್ನು ನಿಗಾ ವಹಿಸಿದ್ರು. ನೀವು 2021ರ ಬಂಗಾಳ ಚುನಾವಣೆಯಲ್ಲಿ ಅಮಿತ್ ಶಾ ಅವರ ಭಾಷಣವನ್ನು ತೆಗೆದು ನೋಡಿ. ಪ್ರತಿ ಭಾಷಣದಲ್ಲೂ ಅವ್ರೇನು ಹೇಳ್ತಾ ಇದ್ರು, ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ 200+ ಸೀಟ್ಗಳನ್ನು ಗೆಲ್ಲುತ್ತೆ, ಅದಕ್ಕಿಂತ ಕಡಿಮೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಮಿತ್ ಶಾ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆದರೆ ಚುನಾವಣೆ ರಿಸಲ್ಟ್ ಅದಕ್ಕೆ ವಿರುದ್ಧವಾಗಿತ್ತು. ಬಿಜೆಪಿ 100 ಸೀಟನ್ನು ಗೆಲ್ಲೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಮಮತಾ ಬ್ಯಾನರ್ಜಿ ಅವರು ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿದ್ರು. ಅಲ್ಲಿ ಬಿಜೆಪಿಯ ಲೆಕ್ಕಾಚಾರ ಎಲ್ಲಿ ಎಡವಟ್ಟಾಯಿತು ಕೇಳಿದ್ರೆ, 2021ರಲ್ಲಿ ಬಿಜೆಪಿ ಬಂಗಾಳವನ್ನು ಗೆದ್ದುಕೊಳ್ಳುತ್ತೆ ಎನ್ನುವಂತಹ ವಾತಾವರಣ ನಿರ್ಮಾಣ ಆಯ್ತಲ್ಲ, ಅದು ಹೇಗೆ ನಿರ್ಮಾಣ ಆಯಿತು, ಆ ರೀತಿಯ ನಂಬಿಕೆ ಯಾಕೆ ಬಂತು ಕೇಳಿದ್ರೆ, 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಂಗಾಳದಲ್ಲಿ ಬಿಜೆಪಿ 40% ವೋಟ್ ಶೇರ್ ಅನ್ನು ತೆಗೆದುಕೊಂಡಿತ್ತು. TMC ಕೇವಲ 43% ಅನ್ನು ತೆಗೆದುಕೊಂಡಿತ್ತು. ಅಂದ್ರೆ ಬಿಜೆಪಿಗಿಂತ 3% ಮಾತ್ರ ವ್ಯತ್ಯಾಸ ಇತ್ತು. ಹೀಗಾಗಿ ಅಮಿತ್ ಶಾಗ್ ಅನ್ನಿಸ್ತು, ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇನ್ನಷ್ಟು ಪ್ರಯತ್ನ ಪಟ್ಟಿದ್ದೇ ಆದರೆ 200ಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ಲಬಹುದು ಅಂತ. ಆದರೆ ಬಿಜೆಪಿ ಹೆಚ್ಚು ಫೋಕಸ್ ಮಾಡ್ತಾ ಇದೆ, ಈ ಬಾರಿ ಗೆಲ್ಲುವಂತಹ ಚಾನ್ಸ್ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬಂಗಾಳದಲ್ಲಿ ಮುಸ್ಲಿಂ ಸಮುದಾಯದವರು ಪಥವನ್ನು ಬದಲಾಯಿಸಿದ್ರು. ಈ ಹಿಂದೆ ಬಂಗಾಳದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಗೆ ಓಟ್ ಕೊಡ್ತಾ ಇದ್ರು. ಆದರೆ 2021ರಲ್ಲಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಸಾಲಿಡ್ ಆಗಿ ಮಮತಾ ಬ್ಯಾನರ್ಜಿ ಅವರ TMCಗೆ ಶಿಫ್ಟ್ ಆಗ್ತಾರೆ. ಹೀಗಾಗಿ ಬಿಜೆಪಿ ಅಂದುಕೊಂಡಂತಹ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮಮತಾ ಬ್ಯಾನರ್ಜಿ ಅವರು 2021ರ ಚುನಾವಣೆಯಲ್ಲಿ 2016ಕ್ಕಿಂತಲೂ ಕೂಡ 3% ವೋಟನ್ನು ಜಾಸ್ತಿ ತೆಗೆದುಕೊಳ್ತಾರೆ. 2016ರ ವಿಧಾನಸಭಾ ಚುನಾವಣೆಯಲ್ಲಿ 11% ವೋಟನ್ನು ಪಡೆದಿದ್ದಂತಹ ಬಿಜೆಪಿ 2021ರಲ್ಲಿ 38% ರೀಚ್ ಆದರೂ ಕೂಡ ಅಧಿಕಾರದ ಹತ್ತಿರಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಬಿಜೆಪಿ ಈ ಬಾರಿ ಬಂಗಾಳ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಎಲ್ಲೆಲ್ಲಿ ತಪ್ಪಾಗಿದೆ, ಎಲ್ಲಿ ಲೆಕ್ಕಾಚಾರ ಎಡವಟ್ಟಾಯಿತು ಎಲ್ಲವುದನ್ನು ಅಧ್ಯಯನ ಮಾಡಿದೆ. ಇದೇ ಕಾರಣದಿಂದ ಅಮಿತ್ ಶಾ ಇದೇ ಡಿಸೆಂಬರ್ 29ರಿಂದ ಡಿಸೆಂಬರ್ 31ರವರೆಗೂ ಕೂಡ ಬಂಗಾಳ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಮೊದಲಿಗೆ ಅವರು ಹೋಗ್ತಿದ್ದ ಹಾಗೆ ಸ್ಥಳೀಯ ಬಿಜೆಪಿ MLAಗಳು ಮತ್ತು MP ಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಡಿಸೆಂಬರ್ 30ನೇ ತಾರೀಕು ಅಮಿತ್ ಶಾ ಅವರು RSS ನಾಯಕರನ್ನ ಕೂಡ ಭೇಟಿ ಆಗ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸ್ತಾರೆ ಅಂತ. ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತು, ಇವತ್ತು ಬಿಜೆಪಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಯವನ್ನು ಎಲ್ಲ ರಾಜ್ಯಗಳಲ್ಲೂ ದಾಖಲಿಸ್ತಾ ಇದೆ ಅಂತಂದರೆ ಅದರಲ್ಲಿ RSSನ ಪಾತ್ರ ಬಹಳ ದೊಡ್ಡದಾಗಿದೆ. 2024ರ ಚುನಾವಣೆಯಲ್ಲಿ RSS ಸ್ವಲ್ಪ ಸೈಲೆಂಟ್ ಆಗಿತ್ತು. ಹೀಗಾಗಿ ಬಿಜೆಪಿ 240ಕ್ಕೆ ಬಂದು ನಿಂತ್ಕೊಳ್ತು. ಅನಂತರ ತಪ್ಪಿನ ಅರಿವು ಬಿಜೆಪಿಗೂ ಆಯಿತು, ಇನ್ನೊಂದು ಕಡೆಯಲ್ಲಿ RSSಗೂ ಕೂಡ ಅನಿಸೋದಕ್ಕೆ ಶುರುವಾಯಿತು. ಈ ಒಂದು ಮೊಮೆಂಟಮ್ ಅನ್ನು ಬಿಟ್ಟು ಕೊಟ್ಟಿದ್ದೆ ಆದರೆ ಮತ್ತೆ ನಾವು ಅಧಿಕಾರಕ್ಕೆ ಬರುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ನಮ್ಮಲ್ಲಿ ಏನೇ ವೈಮನಸ್ಯಗಳಿದ್ರೂ ಕೂಡ ಅದನ್ನು 4 ಗೋಡೆಯ
ಮಧ್ಯೆಯೇ ಬಗೆಹರಿಸಿಕೊಳ್ಳಬೇಕು, ಯಾವುದೇ ವೈಮನಸ್ಯವನ್ನ ಫೀಲ್ಡ್ ವರೆಗೆ ತೆಗೆದುಕೊಂಡು ಹೋಗಬಾರದು ಅಂತ RSSಗೂ ಕೂಡ ಅರ್ಥ ಆಗಿದೆ. ಇದರ ಪರಿಣಾಮವಾಗಿ ಬಿಜೆಪಿ ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಬಿಹಾರ ಹೀಗೆ ಸಾಲು ಸಾಲು ಚುನಾವಣೆಯನ್ನ ಬಹಳ ಈಸಿಯಾಗಿ ಗೆದ್ದುಕೊಳ್ಳುತ್ತಲೇ ಹೋಗ್ತಾ ಇದೆ. ಈಗ ಬಂಗಾಳ ಬಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರ ಗೆಲ್ತಿದ್ದಂತೆ ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿರುವಂತಹ ಜಂಗಲ್ ರಾಜ್ ಅನ್ನ ಕಿತ್ತೆಸಿತೀವಿ ಅಂತ. RSSಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ. ಬಾಂಗ್ಲಾದೇಶದ ಬಗ್ಗೆ RSSಗೆ ವಿಪರೀತವಾದಂತಹ ಕಳವಳ ಇದೆ. ಈಗಾಗಲೇ ಮೋಹನ್ ಭಾಗವತ್ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು, ಸರ್ಕಾರ ಕೂಡ ಆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಪರಿಸ್ಥಿತಿ ಹೀಗಾಗಿರುವಾಗ ಪಶ್ಚಿಮ ಬಂಗಾಳವೂ ಕೂಡ ಬಾಂಗ್ಲಾದ ದಾರಿಯಲ್ಲೇ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಸುಸ್ಥಿರ ಸರ್ಕಾರ ಸ್ಥಾಪನೆ ಮಾಡಿ ಅಕ್ರಮ ವಲಸಿಗರಿಗೆ ಬ್ರೇಕ್ ಹಾಕದೇ ಇದ್ರೆ ನಾಳೆ ಬಾಂಗ್ಲಾದ ಪರಿಸ್ಥಿತಿ ಬಂಗಾಳದಲ್ಲೂ ನಿರ್ಮಾಣ ಆಗುತ್ತೆ ಅಂತ RSSಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ. ಇದೇ ಕಾರಣದಿಂದ ಈ ಚುನಾವಣೆಯನ್ನ RSS ಕೂಡ ತೀರಾ ಇಂಪಾರ್ಟೆಂಟ್ ಅಂತಲೇ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ಬಂಗಾಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಸ್ಥಳೀಯ RSS ನಾಯಕರನ್ನ ಕೂಡ ಭೇಟಿಯಾಗೋರಿದ್ದಾರೆ. ಈಗಾಗಲೇ ಬಿಜೆಪಿ ಬಂಗಾಳವನ್ನ ಗೆಲ್ಲೋದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡಿದೆ. ಮುಖ್ಯವಾಗಿ ಭೂಪೇಂದ್ರ ಯಾದವ್ ಅವರಿಗೆ ಎಲೆಕ್ಷನ್ ಇನ್ಚಾರ್ಜ್ ಆಗಿ ಕೊಡಲಾಗಿದೆ. ಜೊತೆಗೆ ಲೋಕಲ್ ಲೀಡರ್ಶಿಪ್ಗೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಯಾವ ತಂತ್ರಗಾರಿಕೆಯನ್ನು ಮಾಡಿದ್ರೋ ಆ ತಂತ್ರಗಾರಿಕೆಯನ್ನು ಬಂಗಾಳದಲ್ಲೂ ಕೂಡ ಅನುಸರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ 2021ರಲ್ಲಿ ಮೋದಿ ಮತ್ತು ಅಮಿತ್ ಶಾ ಇಡೀ ಚುನಾವಣೆಯನ್ನು ನಡೆಸೋದಕ್ಕೆ ಹೋಗ್ಬಿಟ್ರು. ಆಗ ಮಮತಾ ಬ್ಯಾನರ್ಜಿ ಅವರು ಇವರು ಹೊರಗಡೆಯಿಂದ ಬಂದವರು, ಗುಜರಾತ್ ವಾಲಾ ಈ ರೀತಿಯಾದಂತಹ ಭಾಷಣಗಳನ್ನು ಮಾಡಿ ಜನರಲ್ಲಿ ಬಂಗಾಳಿ ಅಸ್ಮಿತೆಯನ್ನು ಜಾಗೃತಗೊಳಿಸಿದ್ರು. ಇದು ಕೂಡ ಬಿಜೆಪಿಯ ಒಂದು ಹಿನ್ನಡೆಗೆ ಕಾರಣ ಆಗಿತ್ತು. ಆದರೆ ಈ ಬಾರಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಬಿಜೆಪಿ ಬಂಗಾಳದ ಪಕ್ಷವೂ ಕೂಡ ಹೌದು, ಬಂಗಾಳಿ ನಾಯಕರಿಗೆ ಬಿಜೆಪಿ ಬೆಲೆ ಕೊಡುತ್ತೆ, ಇದು ಕೇವಲ ಅಮಿತ್ ಶಾ ಮೋದಿ ಅವರಿಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಬಿಜೆಪಿಯ ದೊಡ್ಡ ಟಾರ್ಗೆಟ್ ಏನು ಕೇಳಿದ್ರೆ ಕೋಲ್ಕತ್ತಾ ಭಾಗವನ್ನು ಗೆಲ್ಲುವಂಥದ್ದು. ಕೋಲ್ಕತ್ತಾ ಭಾಗದಲ್ಲಿ ಬಿಜೆಪಿಗೆ ಹೋಲ್ಡೇ ಇಲ್ಲ. ಮಮತಾ ಬ್ಯಾನರ್ಜಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಅಧಿಕಾರದ ಸನಿಹಕ್ಕೆ ಬರೋದಕ್ಕಾಗ್ತಾ ಇಲ್ಲ. ಮಿತ್ರರೇ, ಬಿಜೆಪಿಗೆ ಕೋಲ್ಕತ್ತಾ ಭಾಗವನ್ನು ಗೆಲ್ಲುವಂತಹದ್ದು ಎಷ್ಟು ಅನಿವಾರ್ಯ ಅನ್ನೋದಕ್ಕೆ ಸ್ವಲ್ಪ ವಿವರಿಸಿ ಹೇಳ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬಂಗಾಳದ ರಾಜಕಾರಣದ ಚಿತ್ರಣವೂ ಕೂಡ ನಿಮಗೆ ಸಿಕ್ಕಂತಾಗುತ್ತೆ. ಈ ಕೋಲ್ಕತ್ತಾ ಭಾಗ ಅಂದರೆ ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗ ಏನಿದೆ, ಇದು TMCಯ ಸ್ಟ್ರಾಂಗ್ ಹೋಲ್ಡ್, ಭದ್ರಕೋಟೆ. ಹೂಗ್ಲಿ, ಹೌರಾ, ಕೋಲ್ಕತ್ತಾ, ದಕ್ಷಿಣ 24 ಪರಗಣ, ಉತ್ತರ 24 ಪರಗಣ, ಮುರ್ಷಿದಾಬಾದ್ ಈ 6 ಜಿಲ್ಲೆಗಳಿದಾವಲ್ಲ, ಈ 6 ಜಿಲ್ಲೆಗಳನ್ನು ಗೆದ್ರೆ ಸಾಕು, ನೀವು ಬಂಗಾಳದ ರಾಜಕಾರಣದಲ್ಲಿ ಆಧಿಪತ್ಯವನ್ನು ಸಾಧಿಸಬಹುದು. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಒಟ್ಟು ಪಶ್ಚಿಮ ಬಂಗಾಳದಲ್ಲಿ 23 ಜಿಲ್ಲೆಗಳಿದ್ದಾವೆ. ಆದರೆ ಅಲ್ಲಿನ ರಾಜಕೀಯವನ್ನು ನಿರ್ಧಾರ ಮಾಡುವಂತಹ ಜಿಲ್ಲೆಗಳು ಈ 6 ಮಾತ್ರ. ಯಾಕೆ ಕೇಳಿದ್ರೆ ಈ 6 ಜಿಲ್ಲೆಗಳಲ್ಲಿ ಒಟ್ಟು 130 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬಂಗಾಳದಲ್ಲಿ ಬಹುಮತಕ್ಕೆ ಬೇಕಾಗಿರುವಂತಹದ್ದು 148 ವಿಧಾನಸಭಾ ಕ್ಷೇತ್ರಗಳು. ಆದರೆ ಈ 6 ಜಿಲ್ಲೆಗಳಲ್ಲಿ 130 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ ಪೈಕಿ 2021ರ ರಿಸಲ್ಟ್ ಅನ್ನು ನೋಡೋದಾದ್ರೆ ಮಮತಾ ಬ್ಯಾನರ್ಜಿ ಅವರು 130ರಲ್ಲಿ 115 ಸೀಟ್ಗಳನ್ನು ಗೆದ್ದಿದ್ದಾರೆ. ಬಿಜೆಪಿ ಗೆದ್ದಿರುವಂತಹದ್ದು ಕೇವಲ 10 ಸೀಟ್ಗಳನ್ನು ಮಾತ್ರ. ಹೀಗಾಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮುಖ್ಯವಾಗಿ ಮುಸ್ಲಿಂ ವೋಟ್ ಬ್ಯಾಂಕ್. ಮುರ್ಷಿದಾಬಾದ್ ಅಂತೂ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂತಹ ಜಿಲ್ಲೆ. ಹೂಗ್ಲಿ, ಹೌರಾ, ಕೋಲ್ಕತ್ತಾ ಈ ಭಾಗದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಇದೆ. ಹಾಗೆ ಮಿತ್ರರೇ, ಈ ದಕ್ಷಿಣ ಮತ್ತು ಉತ್ತರ 24 ಪರಗಣ ಏನಿದೆ, ಇಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸಹಜವಾಗಿ ಮಮತಾ ಬ್ಯಾನರ್ಜಿ ಅವರು ಇದೆಲ್ಲದರ ಲಾಭವನ್ನು ಪಡೆದುಕೊಂಡು ಈ ಭಾಗದಲ್ಲಿ ಕಂಪ್ಲೀಟ್ ತನ್ನ ಪಕ್ಷದ ಹೋಲ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಈಗ ಅಮಿತ್ ಶಾ ಅವರ ತಂತ್ರಗಾರಿಕೆ ಏನು ಕೇಳಿದ್ರೆ, ಈ ಬಾರಿ ಮುಖ್ಯವಾಗಿ ಬಂಗಾಳದ ದಕ್ಷಿಣ ಭಾಗವನ್ನೇ ಹೆಚ್ಚು ಟಾರ್ಗೆಟ್ ಮಾಡಬೇಕು. ಈ 6 ಜಿಲ್ಲೆಗಳಲ್ಲಿ ಮಮತಾ ಅವರ ಸೀಟುಗಳ ಸಂಖ್ಯೆಯನ್ನ ಅರ್ಧಕ್ಕೆ ಕುಸಿಯುವಂತೆ ಮಾಡಿದ್ದೇ ಆದ್ರೆ ನಾವು ಅಧಿಕಾರಕ್ಕೆ ಬರಬಹುದು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ಇದನ್ನ ವಿವರಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಅನಿಸಿರುತ್ತೆ, ಅದೆಲ್ಲ ಸಾಧ್ಯ ಆಗದೇ ಇರುವಂತಹ ಮಾತು. ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂತಹ ಜಿಲ್ಲೆಗಳು ಕೂಡ ಇದ್ದಾವೆ, ಜೊತೆಗೆ ಅವರೇ ನಿರ್ಣಾಯಕ ಆಗಿರುವಂತಹ ಜಿಲ್ಲೆಗಳು ಕೂಡ ಇದ್ದಾವೆ. ಅಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಅಂತ. ಮೊದಲನೇದಾಗಿ ಈ ಬಾರಿ SIR ಆಗಿದೆ, ಹೀಗಾಗಿ ಹಾಲು ನೀರು ಬೇರೆ ಆಗ್ತಾ ಇದೆ. ಎರಡನೇದಾಗಿ ಮಿತ್ರರೇ, ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ಮುಸ್ಲಿಂ ವೋಟ್ ಬ್ಯಾಂಕ್ ಛಿದ್ರ ಆಗೋದಕ್ಕೆ ಏನೇನ್ ಬೇಕೋ ಎಲ್ಲೋದು ಕೂಡ ಆಗ್ತಾ ಇದೆ. ಒಂದು ಕಡೆ ಹುಮಾಯೂನ್ ಕಬೀರ್, ಈ ಹಿಂದೆ TMCಯ ಜೊತೆಗಿದ್ದಂತಹ ನಾಯಕ, ಆತ ಬಾಬ್ರಿ ಮಸೀದಿಯನ್ನ ಕಟ್ಟೋದಕ್ಕೆ ಹೊರಟಿದ್ದಾನೆ. ಹೀಗಾಗಿ TMC ಪಕ್ಷದಿಂದ ಹೊರ ಹಾಕಿದೆ. ಆತ ಸಪರೇಟ್ ಆದಂತಹ ಒಂದು ಪಕ್ಷ ಕಟ್ಕೊಂಡಿದ್ದಾನೆ. ಆತನ ಪಕ್ಷದ ಹೆಸರು JUP, ಜನತಾ ಉನ್ಯಾನ್ ಪಾರ್ಟಿ ಅಂತ. ಈ JUP ಈಗಾಗಲೇ OICಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. OIC ಈಗಾಗಲೇ ಬಂಗಾಳ ಚುನಾವಣೆಯಲ್ಲಿ ಫುಲ್ ಟೈಮ್ ಆಕ್ಟಿವ್ ಆಗುವಂತ ಸುಳಿವನ್ನ ಕೊಟ್ಟಿದ್ದಾಗಿದೆ. ಜೊತೆಗೆ ಮೌಲಾನಾ ಅಬ್ಬಾಸ್ ಸಿದ್ದಿಕಿಯ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅನ್ನ ಕೂಡ ಈ ಮೈತ್ರಿಕೂಟದೊಂದಿಗೆ ಸೇರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದವೆ. ಈ ಕಾರಣದಿಂದಾಗಿ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ, ಇದು ಇಂಟ್ಯಾಕ್ಟ್ ಆಗಿ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ನಿಮಗೆ ನೆನಪಿರಲಿ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಮುಸ್ಲಿಂ ವೋಟ್ ಬ್ಯಾಂಕ್ ಒಡೆದು ಹೋಯಿತು ಅಂತಂದ್ರೆ ಮಮತಾ ಬ್ಯಾನರ್ಜಿ ಬಂಗಾಳದ ರಾಜಕಾರಣದಲ್ಲೇ ಅಪ್ರಸ್ತುತರಾಗ್ತಾರೆ. ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ 45ರಿಂದ 48% ವೋಟನ್ನು ತೆಗೆದುಕೊಳ್ತಾ ಇದಾರಲ್ಲ, ಆ ವೋಟ್ನಲ್ಲಿ ಸರಿಸುಮಾರು 50ರಿಂದ 55% ಇರುವಂತದ್ದು ಮುಸ್ಲಿಮರ ವೋಟ್ಗಳು. ಅದರಲ್ಲಿ ಮುಸ್ಲಿಂ ವೋಟ್ 20% ಡಿಸ್ಟರ್ಬ್ ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಓವರ್ ಆಲ್ ವೋಟ್ ಬರುತ್ತಲ್ಲ, ಅದರಲ್ಲಿ 8ರಿಂದ 10% ಡೌನ್ ಆಗುತ್ತೆ. ಹಾಗಾಗಿದ್ದೇ ಆದರೆ ಮಮತಾ ಅಧಿಕಾರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ? ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಈ ಬಾರಿ ದೊಡ್ಡ ದ್ವಂದ್ವದಲ್ಲಿದ್ದಾರೆ. ಅವ್ರಿಗೆ ಏನ್ ಮಾಡೋದಕ್ಕೂ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೊರಟಿದ್ದಾನೆ. ಇದರಿಂದಾಗಿ ಮೊದಲಿಗೆ ಮಮತಾ ಬ್ಯಾನರ್ಜಿ ಅವರು ಪೇಚಿಗೆ ಸಿಕ್ಕಾಕೊಂಡ್ರು. ಬಾಬ್ರಿ ಮಸೀದಿಯನ್ನ ಕಟ್ಟೋದಕ್ಕೆ ಸಮ್ಮತಿಯನ್ನ ಕೊಟ್ಟು ಸಹಕಾರ ಕೊಟ್ಟಿದ್ದೆ ಆದ್ರೆ ತನಗೆ ಬರ್ತಾ ಇರುವಂತಹ ಹಿಂದೂ ವೋಟ್ಗಳು ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗುತ್ತೆ. ಹಾಗಂತ ಮುಸ್ಲಿಂ ವೋಟನ್ನು ಬಿಟ್ಟಿದ್ದೆ ಆದರೆ ತಾನು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರು ಹುಮಾಯೂನ್ ಕಬೀರ್ರನ್ನ ಪಕ್ಷದಿಂದ ಹೊರಹಾಕಿ ತಾನೊಬ್ಬ ಸೆಕ್ಯುಲರ್ ಅಂತ ತೋರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಹಿಂದೂಗಳ ವೋಟನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಯಾವ ಪ್ರಮಾಣದಲ್ಲಿ ಮುಸ್ಲಿಂ ವೋಟ್ಗಳು ಹೊರ ಹೋಗಬಹುದು ಅದೇ ಪ್ರಮಾಣದಲ್ಲಿ ಹಿಂದೂ ವೋಟ್ಗಳನ್ನು ಒಳಗೆ ತರೋದಕ್ಕೆ, ಅಂದರೆ TMCಗೆ ತರೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಒಂದು ಪ್ರಯತ್ನ ಮಾಡಿದ್ರು. ಮಮತಾ ಬ್ಯಾನರ್ಜಿ ಅವರಿಗೆ ಮೊದಲೇ ಗೊತ್ತಿತ್ತು, ಬಿಜೆಪಿ ಇಲ್ಲಿ ಹಿಂದೂಗಳ ವೋಟನ್ನು ಕನ್ಸಾಲಿಡೇಟ್ ಮಾಡುವಂತಹ ಪ್ರಯತ್ನ ಮಾಡುತ್ತೆ, ಅದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷದಿಂದಲೇ ಒಂದು ಪ್ರಯತ್ನವನ್ನು ಆರಂಭಿಸಿದ್ರು. ಅದೇನು ಕೇಳಿದ್ರೆ ದುರ್ಗಾ ಆವರಣ ನಿರ್ಮಾಣ. ನಿಮಗೆಲ್ಲ ಗೊತ್ತೇ ಇದೆ, ಬಂಗಾಳ ಪ್ರಾಂತ್ಯದಲ್ಲಿ ದುರ್ಗಿಯ ಆರಾಧನೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ದುರ್ಗಾ ಮಾತೆಯನ್ನ ರಾಜ್ಯದ ಅಸ್ಮಿತೆ ಅಂತಲೇ ಅಲ್ಲಿ ಪರಿಗಣಿಸಲಾಗುತ್ತೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಒಂದು ಪ್ಲಾನ್ ಮಾಡ್ತಾರೆ. ಕೋಲ್ಕತ್ತಾದ ನ್ಯೂ ಟೌನ್ನಲ್ಲಿ 15 ಎಕರೆ ಜಾಗವನ್ನು ಮೀಸಲಿಟ್ಟು ಸರ್ಕಾರದ ಹಣದಲ್ಲೇ ದುರ್ಗಾ ಆವರಣವನ್ನು ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಕೂಡ ಆಗುತ್ತೆ. ಇದೇ ಡಿಸೆಂಬರ್ 29ನೇ ತಾರೀಕು ಅಡಿಗಲ್ಲನ್ನು ಇಡೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿರುತ್ತೆ. ಈ 15 ಎಕರೆ ಜಾಗದಲ್ಲಿ ಬರೋಬ್ಬರಿ 262 ಕೋಟಿ ವೆಚ್ಚದಲ್ಲಿ 2 ವರ್ಷದ ಅವಧಿಯಲ್ಲಿ ದುರ್ಗಾ ಆವರಣವನ್ನು ನಿರ್ಮಿಸೋದು ಇದರ ಉದ್ದೇಶ ಆಗಿರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಮಮತಾ ಬ್ಯಾನರ್ಜಿ ಅವರು ತನ್ನ ನಿರ್ಧಾರದಿಂದ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಇದಕ್ಕಾಗಿ ಮೀಸಲಿಟ್ಟಂತಹ ಜಾಗದಲ್ಲಿ ಈ ಹಿಂದೆ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು. ಅಲ್ಲೊಂದಷ್ಟು ಕೆಲಸಗಳು ಕೂಡ ಆರಂಭಗೊಂಡಿದ್ವು. ಆದರೆ ದಿಢೀರಂತ ಎಲ್ಲವೂ ಕೂಡ ಸ್ತಬ್ಧ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಮಮತಾ ಬ್ಯಾನರ್ಜಿಯವರ ಪಕ್ಷದಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈ ಹುಮಾಯೂನ್ ಕಬೀರ್ ಇದ್ದಾನಲ್ಲ, ಪಕ್ಷದಿಂದ ಹೊರಹೋದಂತ ನಾಯಕ, ಆತ ಈಗ ಹೊಸ ವಿವಾದವನ್ನ ಹುಟ್ಟಾಕಿದ್ದಾನೆ. ದುರ್ಗಾದೇವಿ ಆವರಣಕ್ಕೆ ಮೀಸಲಿಟ್ಟಂತಹ ಜಾಗ ಮುಸ್ಲಿಮರಿಗೆ ಸೇರಬೇಕು. ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಸರ್ಕಾರದ ಹಣದಲ್ಲಿ ದುರ್ಗಾ ಆವರಣ ಕಟ್ಟೋದು ಹೊರಟಿದ್ದಾರೆ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಈ ಕ್ರಮಕ್ಕೆ ಮುಂದಾಗಿದ್ದೆ ಆದ್ರೆ ನಾವು ಬೀದಿಗಿಳಿತೀವಿ ಹೀಗಂತ ಬಾಬ್ರಿ ಮಸೀದಿ ಕಟ್ಟೋದು ಹೊರಟಿರುವಂತಹ ಹುಮಾಯೂನ್ ಕಬೀರ್ ಮಮತಾ ಬ್ಯಾನರ್ಜಿಗೆ ಧಮಕಿ ಹಾಕಿದ್ದಾನೆ. ವಿವಾದ ಜಾಸ್ತಿ ಆಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರು ದುರ್ಗಾದೇವಿ ಆವರಣ ಕೆಲಸವನ್ನ ಡಿಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಯಾಕೆ ಇದನ್ನ ಉದಾಹರಣೆ ಕೊಟ್ಟೆ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಅಕ್ಷರಶಃ ದ್ವಂದ್ವದಲ್ಲಿದ್ದಾರೆ. ಹಿಂದೂಗಳ ವೋಟನ್ನ ಹೆಚ್ಚು ಓಲೈಸಬೇಕಾ ಅಥವಾ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಾ, ಯಾವುದು ಲಾಭ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿಗೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಇದೆಲ್ಲದರ ಲಾಭ ಮಾಡಿಕೊಳ್ಳೋದಕ್ಕೆ ಈಗ ಅಮಿತ್ ಶಾ ಬಂಗಾಳ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.